ಹಲೋ ಹಾಯ್ ಹಲೋ ಸ್ನೇಹಿತರೆ, ಆಲೂ ಕಬಾಬ್ ತಿನ್ನಿರು ಬನ್ನಿ. ಫುಲ್ ಮಜಾ ಮಾಡೋಣ ಬನ್ನಿ. ಮದುವೆ ಊಟದ ಆಲೂ ಕಬಾಬ್ ಮಾಡ್ತಾ ಇದ್ದಾರೆ ನಮ್ಮ ಅಡುಗೆ ಭಟ್ರಾದ ನಮ್ಮ ನಾಗರಾಜಣ್ಣ. ರೆಡ್ಡು ರೆಡ್ಡು ಬುಗ್ಗಿ ರೆಡ್ಡು ಸಿಗ್ಗೆ ರೆಡ್ಡು ಸೈಕಲ್ ಸೈಡು ಸೀಜ ಇನ್ನೇನು ಅನ್ನೋದು. ಏನು ನಾಗರಾಜಣ್ಣ ಫುಲ್ ಜೋರಾ ನೈಟಲ್ಲ? ನಿಮಗೆಲ್ಲ ತಿನ್ನೋಕ್ಕಾಗಲ್ಲ ಇದೆಲ್ಲನೂ. ಯಾವಾಗೂ ಮಾಡಿ 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 ನಿಮಗೆ ಒಂಥರ ಬಾಯಿಗೆ ಇದಾಗುತ್ತೆ. ಅದಕ್ಕೆ ನೀವು ಇವ್ರೇನು ಗೊತ್ತಾ, ಈ ಥರ ಮಾಡಿ ಮಾಡಿ ಒಂಥರ ಎಚ್ಚರಿಕೆ ಆಗಿಬಿಡ್ತಾರೆ, ತಿನ್ನೋಕ್ಕಾಗಲ್ಲ ಇವ್ರಿಗೆ. ಯಾವಾಗೂ ಇದೆ ತಿಂದು ತಿಂದು ಇವ್ರೇನು ಮಾಡ್ತಾರೆ ಗೊತ್ತಾ, ಹಸಿಮೆಣ್ಸ್ಕಾಯಿ ಹಾಕ್ಬಿಟ್ಟು ಗೊಜ್ಜಿಸ್ಕೊಂಡು ಬಿರಿಯಾನಿ ತಿಂತಾರೆ ಅಷ್ಟೇ ಇವರು. ನೋಡಿ ಅಣ್ಣ ರಮೇಶ್ ಅಣ್ಣ ಮಾಡ್ತಾವ್ರೆ ದೋಸೆ. ಬನ್ನಿ ಬನ್ನಿ, ಮಸಾಲೆ ದೋಸೆ ಹಾಕ್ತಾಯಿದ್ದಾರೆ ನಾಗರಾಜ್ ಅಣ್ಣ, ಅಲ್ಲ ರಮೇಶ್ ಅಣ್ಣ. ಫೋನ್ ಮಾತಾಡ್ಕೊಂಡೆ ಟಕ ಟಕ ಡುಮ್ ಡುಮ್ ಅಂತೇಳಿ ಹೊಡಿತಾ ಇರೋದೆ. ಎಲ್ರಿಗೂ ಬೇಕಲ್ಲ, ಆಗ್ತಾ ಇರ್ತಾರೆ ಈ ಥರ. ಬಂದವ್ರಿಗೆಲ್ಲ ಮದುವೆ ಊಟ ಅಲ್ಲ, ಹಾಕಿ ಒಂದು ಸೈಡ್ಗೆ ಮುಗ್ತಾ ಇರ್ತಾರೆ. ಬೆಣ್ಣೆ ದೋಸೆ, ತುಪ್ಪ, ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ. ನಾನು ಆವಾಗಲೇ ಒಂದು 4-5 ಬಾರಿಸ್ಬಿಟ್ಟೆ ಸ್ಟಾರ್ಟಿಂಗಲ್ಲೇ ವೀಡಿಯೋ ಮಾಡೋಕ್ಕೆ ಮೊದಲೇ. ಇವಾಗ ಹಾಕಿದ್ದು ನೋಡು ಬೆಣ್ಣೆ, ಅಲ್ಲ ತುಪ್ಪ ಹಾಕಿದ್ದು. ತುಪ್ಪನ ಅದು ಹಾಕಿದ್ದ? ಹೌದು, ತುಪ್ಪ ಎಣ್ಣೆ. 3 ದೋಸೆ ತಿಂದೆ ಕೂತ್ಕೊಂಡೆ ಅಲ್ಲಿ ಆರಾಮಾಗಿ ಸೈಡಲ್ಲಿ. ಆಮೇಲೆ ಇವು ಸ್ವಲ್ಪ ಫೇಮಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ರಮೇಶ್ ಅಣ್ಣ ಮತ್ತು ನಾಗರಾಜ್ ಅಣ್ಣ ಅಡುಗೆ ಭಟ್ರು. ಏನಾದರೂ ನಿಮಗೆ ಅಡುಗೆ ಭಟ್ರು ಬೇಕಾದರೆ ನಮ್ಗೆ ಕಾಲ್ ಮಾಡಿ. ನಮ್ಮ ಪೋಸ್ಟಲ್ಲಿ ಫೋನ್ ನಂಬರ್ ಐತೆ ನನಗೆ. ನಮ್ಗೆ ಫೋನ್ ಮಾಡಿದ್ರೆ ಇವ್ರಿಗೆ ಕನೆಕ್ಟ್ ಮಾಡ್ತೀರಿ. ನಮ್ಗೆ ಕಾಲ್ ಮಾಡಿ, ಇವರು ಒಳ್ಳೆ ಊಟದ ವ್ಯವಸ್ಥೆ ಮಾಡ್ತಾರೆ ನೋಡಿ. ಫೋನ್ ಕೊಡೋದು ಮ್ಯಾಗ ಮಾಡ್ಬಿಟ್ಟು ಹೇಳ್ತೀನಿ. ದೊಡ್ಡದಾಗ ಹಾಕೋಣ, ಚಿಕ್ಕದಾಗ ಹಾಕ್ಬೇಡ. ನನಗೊಂದು ತುಪ್ಪ ದೋಸೆ, ಬೆಣ್ಣೆ ದೋಸೆ. ಎಲ್ಲ ಟ್ಯಾಲೆಂಟ್ ಇರಬೇಕು ಈ ಥರ ಮಾಡಬೇಕಂದ್ರೆ. ಯಾರಂದ್ರೆ ಅವ್ರು ಮಾಡೋಕ್ಕಾಗಲ್ಲ, ಕಲಿಬೇಕು. ಆರ್ಕೆಸ್ಟ್ ಐತೆ, ಸಂಗೀತ ಮೆಲೋಡಿಸ್ ಆರ್ಕೆಸ್ಟ್ರು ಓಡ್ತೈತೆ ನೋಡಲ್ಲಿ. ಅಣ್ಣ ಈ ಪಾಕ ಹಾಕಿಲ್ಲ ತುಪ್ಪ, 2 ಈ ಪಾಕ ಆ ಪಕೋಡ ಹಾಕಿದೆ. ಆ ಹೆಣ್ಣಿಗೂ ಪಾಪ ಕೈ ನೋಡ್ಕೊಂಬಿಟ್ಟೈತೆ. ಹಾಂ ದೋಸೆ ಹಾಕಿ ಟಕ ಅಂತಿತ್ತಣ್ಣ. ನಾನಾದರೆ ಕೈಯಲ್ಲಿ ಎತ್ತಿ ಹಾಕ್ಬಿಡ್ತಾಯಿದ್ನಿ. ಶಂಶ ಎತ್ಕೊಳ್ತಾಯಿಲ್ಲ ನಾನು, ಕೈಯಲ್ಲಿ ಎತ್ತಿ ಹಾಕ್ಬಿಡ್ತಾಯಿದ್ನಿ. ಲಪ್ಪು ಅಂತೇಳಿ. ಯಾರ್ಯಾರು ದೋಸೆ ಬೇಕು ಹೇಳಿ. ಅನ್ನ, ಪಲಾವು, ದೋಸೆ ಮತ್ತೆ ಆಮೇಲೆ ಅದು ಮುಗೀತು. ಮತ್ತು ದೇವಸ್ಥಾನ ಹತ್ರ ಬಂದೆ ಬೆಳಿಗ್ಗೆ. ನಮ್ಮ ದೇವಸ್ಥಾನ ಪಕ್ಕದಲ್ಲಿ ಕೋನೇರು ಐತೆ, ಗುಂಟೆ. ಅದರಲ್ಲಿ ತಾವರೆ ಹೂವು ಯಾವುದಕ್ಕೆ, ತಾವರೆ ಹೂವಿನ ಮೇಲೆ ಯಾರು ಕೂತ್ಕೊಳ್ಳೋದು ಸ್ವಲ್ಪ ಕಾಮೆಂಟಲ್ಲಿ ಹಾಕಿ. ತಾವರೆ ಹೂವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ.
ಸ್ನೇಹಿತರೆ ತಪ್ಪದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಹೈಪ್ ಮಾಡಿ, ಕಾಮೆಂಟ್ ಹಾಕಿ. ತಾವರೆ ಹೂವಿನ ಮೇಲೆ ಯಾವ ದೇವರು ಕೂತ್ಕೊಳ್ಳೋದು ಹೇಳಿ ನೋಡೋಣ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಮರ್ಯಾದೆ ಕಾಮೆಂಟ್ ಹಾಕಿ. ನಮ್ಮೂರಿನ ಪರಿಸರ. ಎಲ್ರಿಗೂ ಬಾಯ್ 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 ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.